ಹಿರಿಯರು ಇದ್ದಾರೆ, ನಾವು ಯಾಕೆ ಅವ್ರಿಗೆ ಹೇಳಪ್ಪ? ನಮ್ಮ ನಾಯಕರು ಅವರು, ನಂದೇನು ಅಡ್ಡ ಮಾತಿಲ್ಲ. ಅವ್ರು ನಮ್ಮ ಹಾಂ ಎಲ್ಲಿದ್ರೆ ಅವ್ರು ಓಟ್ ಅವ್ರು ಹಾಕ್ತಾರೆ, ನಮ್ಮ ಓಟ್ ನಾಯಕಂತೂ ನಮ್ಮ ನಾಯಕರಪ್ಪ ಅಂತ ಹೇಳ್ತಾರೆ. ನಗ್ತ್ರಲ್ಲ ಬಂದ್ರೆ ಸ್ವಾಗತ, ಮುಂದಲ ಪ್ರಯತ್ನ ನಮ್ದಿಲ್ಲ. ನಮ್ದು ಮುಂದಲ ಪ್ರಯತ್ನ ಇಲ್ಲ ಗುರುವೇ, ಅವ್ರು ಬಂದ್ರೆ ಸ್ವಾಗತ ನಮ್ದು. ಅಲ್ಲ ಇನ್ವರ್ಟರ್ ಬಂದ್ರೆ ಮನೆಗೆ ಹೋಗ್ತು ಕರಿತೀವಿ, ಮಾತಾಡ್ತೀವಿ. ನಮ್ಗೇನು ಅವ್ರಿಗೆ ನಿಮ್ಗೆ ಇದ್ದೇಶ ತುತ್ತು ಕರೆ ಪ್ಲಾನ್ ಏನು ನಮ್ದಿಲ್ಲ. ಅವ್ರು ಬಂದರೆ ಸ್ವಾಗತ. ಅವ್ರಿಗೆ ನಮ್ಗಿನ ಹಿರಿಯರು ಸೀನಿಯರ್ ಆಗ್ತಾರ, ನಾವು ಚಿಕ್ಕವ್ರು ಆಗ್ತೀವಿ. ಮಾಡ್ಬೋದು, ತಪ್ಪೇನಿತ್ತು, ಮಾಡ್ಬೋದು. ಅವ್ರು ನನ್ಗಿನ ಹಿರಿಯರು ಸೀನಿಯರು, ನಾನು ಕರೆಂತ ಶಕ್ತಿ ನನಗಿಲ್ಲ. ನನ್ನಂತರ ಅವ್ರು ಕರ್ಕೊಂಡು ಬರಬೇಕು. ನಾನು ಹೇಳಿನ ಅವತ್ತಿಗೆ ಮುಳುಗಾಡಗರಿಗೆ ಹೋಗ್ಬೇಡ್ರಿ ಅಂತ ಹೇಳೀನಿ. ಕಾಂಗ್ರೆಸ್ ಮುಳುಗ ಹಡಗ ಹೋಗ್ಬೇಡ್ರಿ ಅಂತ ಅವತ್ತಿಗೆ ಹೇಳಿನಿ ನಾನು, ಇವತ್ತಲ್ಲ. ದಿನ ಮಾತಾಡ್ತು, ಮಾತಿಗೇನು ಕಮ್ಮಿ ಇಲ್ಲ. ಸಂಗಣ್ಣರ ಜೊತೆಗೆ ಮಾತಾಡ್ತು, ಮತ್ತಿನ್ನ ಅಮೃತನ ಜೊತೆಗೆ ಏನಿಲ್ಲ. ಏನು ಸರ್? ಸರ್ ಬಂದ್ರೆ ಸ್ವಾಗತ ಅಂತ ಹೇಳ್ತೀವಿ. ನಮ್ಮ ನಾಯಕರು ಅವ್ರ ಬಗ್ಗೆ ನಮಗೆ ತುಂಬ ಗೌರವ ಐತಿ. ನಮ್ಮ ಲೀಡರ್ ಅವರು ಬರಲಿ, ಏನು ತಪ್ಪೈತಿ? ತೋತು ನಾನು ಹೇಳಿನಲ್ರಿ, ಕಾಂಗ್ರೆಸ್ನಾಗಿದ್ರೆ ಅವ್ರು ಓಟ ಅವ್ರಕ್ಕಂತ ನಮ್ಮ ಓಟ್ ನಾಯಕಿ ಅಂತ ಬಂದ್ರೆ ನಮಗೆ ಹಾಕ್ತಾರೆ ಓಟು. ಏನ್ರಿ ಗುರು? ಮತ್ತೆ ಇಂಥ ಸರ್ಕಾರ ನೋಡ್ರಿ, ಸ್ವಲ್ಪ ಅಟ್ರಸಿಟಿ ನಮ್ಮಂತರ ಮಾಡಿದ್ದು, ನಮ್ಮ ಪರಿಸ್ಥಿತಿ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೈತಿ ನೋಡ್ರಿ. ನನ್ನ ಮ್ಯಾಗಲ್ರಿ ಗುರುವೆ, ನನ್ನ ಮ್ಯಾಗಲ್ರಿ ಅಪ್ಪ ಗುರುವೆ. ಮೈಲಾಪುರ ಅಟ್ರಸಿಟಿ ಕೇಸ್ ನೋಡ್ರಪ್ಪ, ಇದು ಜನರಲ್ ಜನಪ್ಪ. ಇವ್ರ ಮೇಲೆ ಇವ್ರು ದೊಡ್ಡ ದೊಡ್ಡ ಬಾಳೆ ಬಸ್ತ್ರ 50 ಎಕರೆ 100 ಎಕರೆ ಇದ್ದಂತ ರೈತರ ಮ್ಯಾಗ ಮಾಡೇನಪ್ಪ ಇದು. ಸುಮ್ಮನೆ ರೀ, ಚಿಲ್ಲೆ ಕಾರಣಕ್ಕಪ್ಪ, ಚಿಲ್ಲೆ ತಗಾರ. ಈಗ ಮೈಲಾಪುರದ ನೋಡ್ರಿ, ಈಗ ನಮ್ದು ನೋಡ್ರಿ, ತಗಾರಪ್ಪ. ಅಲ್ಲ ನಮ್ಮ ಪರಿಸ್ಥಿತಿ ಹೆಂಗ್ ರಾಜಕಾರಣ ಮಾಡಬೇಕು, ನಾವು ಹೆಂಗ್ ಜನರ ಜೊತೆಗೆ ಹೋಗ್ಬೇಕು, ನಮ್ಮ ಜೊತೆಗೆ ಜನರಲ್ ಮಂದಿ ಕೂಡ ಹೆಂಗ್ ಬರ್ಬೇಕು ಕಾರ್ಯಕ್ರಮ ಮಾಡಕ್ಕೆ, ಅದು ಹೇಳ್ರಪ್ಪ ನೀವು. ಹಾಂ ಅಟ್ಲೀಸ್ಟ್ ನಾನು ಊರಾಗ ಹೋದಾಗ ಅವರೇ ಊಟ ಹಾಕಿ ಅವರೇ ಚಾ ಕುಡಿಸಿ ಕಳ್ಸಂತ ಜನ ಹಂಗೆ ಕೇಸ್ ಹಾಕ್ಯಂತ ಹೋದ್ರೆ ಲಾಸ್ಟ್ ನಮ್ನ ಯಾರನ್ನ ಕರಿತಾರೆ ಊರಾಗ? ಯಾಕೆ ಬಿಡೋ ಮಾರ ಈ ಮನುಷ್ಯನಿಂದ ಹೋದ್ರೆ ಹಿಂಗೆ ಕೇಸ್ ಬೀಳ್ತಾವಂತ ಭಯ ಪಡ್ತಾರೋ? ಭಯ ಪಡಲ್ಲ. ಹಾಂ ಅಲ್ಲ, ಮುಂದೆ 28ಕ್ಕೆ ಸೋಲತ್ತು ಕಟ್ಟಿಟ್ಬಿಟ್ಟು ನಾವು ಏನು ದೆಬ್ಬಿಡೋದು, ಬೂತ್ ಕಟ್ಟಿಡೋದಷ್ಟು ಲೇಟ್ ಆಗೈತಿ. ಇವತ್ತು ಚುನಾವಣೆ ಬರಲ್ಲ, 50,000 ಅಂತ ಗೆಲ್ತೀನಿ. 50,000 ನಮ್ದು ಏನಿಲ್ಲ. ಇವತ್ತು ಡ್ಯಾಬ್ ಬಿಟ್ರೆ ನಾಳೆಗೆ ಓಟ್ ಹಾಕ್ಬಿಡ್ತಾರೆ. ಡ್ಯಾಬ್ ಬಿಡೋದು ಲೇಟ್ ಅಪ್ ನನ್ನ ಕ್ಷೇತ್ರದಲ್ಲಿ. ಹಾಂ ಅಲ್ಲಿ ಇವತ್ತು ರಾತ್ರಿ ಹಿಡಿದ್ರೆ ಮುಂಜಾನೆ ಓಟ್ ಹಾಕ್ತಾರಲ್ಲ. ಇವತ್ತು ಉಪಚುನಾವಣೆ ನಡೆದ್ರು ಕೂಡ ನಾವು ಎಲೆಕ್ಷನ್ ನಿಂದಿರ್ತನಪ್ಪ. ಸರ್ಕಾರ ಬಿದ್ದೋಗೋ ಪರಿಸ್ಥಿತಿ ಇವತ್ತು ಬಂದೈತೆ ರಾಜ್ಯದಾಗ. ಸರ್ಕಾರ ಐತಾ? ವಿದೇಶಕ್ಕೆ ಎಲ್ಲರೂ ಹೊಂಟ್ರು, ಇನ್ನು ಇಷ್ಟು ಮಂದಿ ಹೋಗ್ತಾ ಇದಾರ. ಹೇಳಕ್ಕಾಗಲ್ಲ. CM ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು, ಸರ್ಕಾರ ಬಿದ್ದಂಗಲ್ಲ. ಮತ್ತೆ ಉಪಚುನಾವಣೆ ನಡೀತಿ. ಹಾಂ ಕೊಡ್ತೀನಿ. ಸೋಲ್ತಾನ 50,000 ಅಂತರದಿಂದ ಇವತ್ತೇ ಚುನಾವಣೆ ನಡೀತಾನೆ. ಮತ್ತೆ ಪೆನ್ನಿಗಿನ ಬೇಡ, ನನ್ನ ರಕ್ತದ ತೆಗೆದು ಮಾಧ್ಯಮದ ಮಿತ್ರ ಮುಂದೆ ಹಿಂಗೆ ಬರ್ಕೊಡ್ತೀನಿ. ಸೋಲ್ತಾನಂತ ಇದು ಚಾಲೆಂಜ್. ಬೇಕಾದ್ರೆ ಒಂದು 50 ಎಕರೆ ಗದ್ದೆ ಅಪ್ಪ, ರೊಕ್ಕಿಲ್ಲ, ಒಂದು 50 ಎಕರೆ ಗದ್ದೆ ಜೀಪೇ ಕೊಟ್ಬಿಡ್ತೀನಿ. ರೈಟ್ ಇವರು ಏನು ಗುರು ರೆಡ್ಡಿ ಸಾಬ? 50 ಎಕರೆ ಜೀಪೇ ಆತ ಸೋಲ್ತಾನಂತೇಳಿ ಗೆದ್ರೆ ನೀವು ಮಾಡ್ಕೊಂಬಿಡ್ರಿ. 50 ಎಕರೆ ನನ್ನ ಗದ್ದೆ ಸೋತ್ರ 50 ಎಕರೆ ಗದ್ದೆ ಕೊಡ್ರಿ. ಅವರೇ ಮಾಡ್ಕೊಂಬಲ್ಲ ಭಾಗ. ರೈಟು. ಹಾಂ ಅಲ್ಲ, ನನ್ನ ಪಾಲಿಗೆ ನಾನು ಕೊಡ್ತೀನಿ ಬಿಡಿ. ಏನಾರು ನಿಮಗೆ ಇವಾಗ ಅಲ್ಲಿ ನಡೆದ ಫೈಟ್ ನಂತರ ದುಡ್ಡು ಅಂತಿಲ್ಲ, ಹೊಲ ಐತಪ್ಪ. ನಾನೇ ಗೆಲ್ತೀನಂತ 50 ಎಕರೆ ಬರ್ಕೊಡ್ತೀನಿ. ಹೌದಾ? ನಾ ಸೋತ್ರ 50 ಎಕರೆ ತಗಲ್ಲ. ಆತ ಗೆದ್ದ ನಾನು ಗೆದ್ಬಿಟ್ರೆ ಆತನ 50 ಎಕರೆ, ನಾನು 50 ಎಕರೆ 100 ಆಗ್ತಲ್ಲ. ಅಯ್ಯೋ ಅವ್ರು 1000 ಎಕರೆ ಐತೆ. ಅವ್ರ ಆಸ್ತಿ ನಾವು ಬೆಲೆ ಕಟ್ಟಕ್ಕಿಲ್ಲ ಅಂತ ಹೇಳಪ್ಪ. ಅವ್ರ ಆಸ್ತಿ ಬೆಲೆ ಕಟ್ಟಕ್ಕಾಗತ್ತಾ ನಮ್ಮಿಂದ? ಹಾಂ ನೀವು ಒಂದು ಮಾತು ಕೇಳ್ರಿ, ನಾನು ಹೇಳ್ತೀನಿ. 2008ಕ್ಕೆ ಬಂದಲ್ಲಿ ಗಾಡಿಗಳು ಹೋದ್ರೆ ಡೀಸೆಲ್ ಹಾಕ್ಲಂತ ಜಗಳಾಡಿ ಕಳಿಸಿದಾಗ ಅರಳಿ ಬಸಪ್ಪ ಅಂತಿದ್ದ ಕೊಲ್ಲ ಸೇಸ್ಗೆರೋ ಗುದ್ದಾಡಿ 8 ಲಕ್ಷ ಡೀಸೆಲ್ ಉದ್ರಿ ಹಾಕ್ಸ್ಯಾರ. ಇವತ್ತೇನು ಹೇಳ್ತಾ ಇದ್ದಾನ? ಸಾರ್ ಎಲ್ಲಿನ ಆಸ್ತಿ, ನನ್ನ ಆಸ್ತಿಯನ್ನು ಕಮ್ಮಿಲ್ಲ, ಊರೂರಿಗೆ ನನ್ನ ಆಸ್ತಿ ಇವತ್ತೇನು 2008ಕ್ಕೆ 28ಕ್ಕೆ ಡೀಸೆಲಿಗೆ ಗಾಡಿ ಡೀಸೆಲ್ ಹಾಕ್ಲಾರ ಸಂದರ್ಭದಲ್ಲಿ ಇವತ್ತು ಊರಲ್ಲಿ ಆಸ್ತಿ ಐತಿವಿ ಅಂದರೆ ಏನನ್ನ ಭತ್ತ ಬೆಳೆದು ಮಾಡಿ ನೆನಪ್ಪ? ಹಾಂ ಏಸಪ್ಪ ಕೃಷಿಯವರು? ಹಾಂ 1000 ಎಕರೆ ಬರ್ತಾ ಅದಕ್ಕೆ
ಒಂದೊಂದು ದಿನ 4 ಬ್ಯಾಂಕ್ ಉದ್ಘಾಟನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತೈತಲ್ಲಪ್ಪ. ಮತ್ತೆ ಎಲ್ಲೋಪ್ಪ ದುಡ್ಡು? ಅಯ್ಯೋ, ಇವತ್ತು ಕನಿಷ್ಠ 50 ಮಾಡಿದ್ರೆ ಚಿತ್ರದುರ್ಗದಾಗ 5 ಇದಾವ, ಚಿತ್ರದುರ್ಗ ಮಸಿಯಾಗ ಇದಾವ, ಕನಗೇರಿ ಕಾಟಿಗೆ 4 ಬಾರ್ ಮಾಡಿದ್ವಿ, 4 ಅದು ಅಲ್ಲೇ. ಹಾಂ ಹೌದು, ಗ್ರಾನೈಟ್ ಇದ್ರೆ ಗ್ರಾನೈಟ್ ಇದ್ದಾನೆ ಇವತ್ತು ಕಾರ್ ಡೀಸೆಲ್ಗೆ ಇದ್ದಂಗೆ ಬಂದದ್ದಪ್ಪ. ಅವತ್ತು 2008 ಗ್ರಾನೈಟ್ ಓನರ್ ಅಂತಾನೆ ಪ್ರಚಾರ ಮಾಡ್ಕೊಂಡ. ಗ್ರಾನೈಟ್ ಐತಿ, 100 ಕೋಟಿ ಖರ್ಚು ಮಾಡ್ತಂತ ಪ್ರಚಾರ ಮಾಡಿದ. ಗಾಡಿ ಡೀಸೆಲ್ ನಂಗೆ ಕೂಡ ನಿಂತಿದ್ದ ದಿನಗಳಿದಾವೆ. ಹೌದಾ? ಹಾಂ, ಎಲ್ಲ ಯಾರು ಗ್ರಾನೈಟ್ ಯಾರು ಕೋಲ್ ಹೊಡಿತಿದ್ದಂತ ಎಲ್ಲರಿಗೂ ಗೊತ್ತೈತಿ. ನಾನು ಹೇಳ್ಬೇಕಾಗಿಲ್ಲ, ಸಣ್ಣ ಮಾತು ಇರಲಿ, ದೇವ್ರ ಹತ್ತು ಒಳ್ಳೇದು ಮಾಡಲಿ. ಹಾಂ, ಮುಗಿಸೋಣ, ಹೇಳೋಣ ಏನ್ರ. ಯಾವುದೇ ಒಬ್ಬ ಮಂತ್ರಿ, ಯಾರೇ ಶಾಸಕರಿರಲಿ, ಅಷ್ಟು ಕೆಟ್ಟದಾಗಿ ಮಾತಾಡಬಾರ್ದಂತ ನಾನು ನಿನ್ನಂಥದ್ದು. ಯಾರೇ ಇರಲಿ ಮಾತಾಡಬಾರ್ದು. ನಿನ್ನ ಮನೆಗೆ ಬಂದಂಥ ಕಾರ್ಯಕರ್ತರ ಮ್ಯಾಗ ಕೂಡ ತಿಂಡೇನೋ ಬಡಿಬೇಕಂತ ಅಂತಾನಂದರೆ ಆ ಮಂತ್ರಿಗೆ ಗೌರವ ಅಲ್ಲ. ಯಾರೇ ಇರಲಿ, ಆ ಜಾಗ ನಾನಿರಲಿ, ಅವ್ರಿರಲಿ, ಬಂದರಿಗೆ ಸ್ವಾಗತ, ಬಂದರಿಗೆ ಗೌರವ ಕೊಡ್ಬೇಕು. ನಾವು 100 ಮಂದಿ ಬರ್ತಾರೆ, 100 ಮಂದಿ, ಅದು ಆ ಮಾತು ಯಾರೇ ಆಡಬಾರ್ದು. ನಾನು ಆಗಿದ್ರೆ ಆಡಬಾರ್ದು, ಅವರಾದ್ರೂ ಕೂಡ ಆಡಬಾರ್ದು. ಹಾಂ, ನೋಡ್ರಿ, ಅವ್ರಿಗೆ ನಾನು ಹೇಳಿದ್ನಲ್ಲ, ಮದ ಇಲ್ಲಿ ಏರೈತಂದ್ರೆ ಇಲ್ಲಿ ಬಂದು ಕುಂತೈತಿ. ಹೌದಾ? ಅಲ್ಲಿಗೆ ಬಂದಾಗ ಏನಾರು ಮಾತಾಡಿಸ್ತೈತಿ. ಮತ್ತು ಏನು ಮಾಡೋಕ್ಕಾಗತ್ತಲ್ಲ, ಅಧಿಕಾರ ದುರ್ಬಳಕೆ, ಅಧಿಕಾರದ ಮಬ್ಬು, ಏನಾರು ಅನ್ನಿಸ್ತೈತಿ. ಅಧಿಕಾರ, ಹಣ, ಹೆಣ ಎಲ್ಲ ಓದಿಸಿದಾಗ ಇನ್ನೇನು ಮಾಡ್ತೀವಿ? ಹಾಂ, ಎಲ್ಲ ಅನ್ನಿಸ್ತೈತಿ. ಅಲ್ಲ, ನೀವೆಲ್ಲರೂ ಬುದ್ಧಿವಂತರಿದ್ರಿ. ನಾನು ಇಂಥ 100 ಲಕ್ಷಾಂತರ ಪ್ರೆಸ್ ಮೀಟ್ ಕೇಳಿರಿ, ಇದನ್ನ ಸ್ವಲ್ಪ ಸರಿಯಾಗಿ ರೀತಿ ನಮ್ಮ ಸ್ವಲ್ಪ ಮಾಡ್ರಪ್ಪ, ದಯಮಾಡಿ. ಹಿಂಗೆ ಮಾಡ್ಬೇಕು. ಸೋತರ ಕಡೆ ಪತ್ರಕರ್ತರು, ಗೆದ್ದರ ಕಡೆಗೆಲ್ಲ. ಹಾಂ, ಅಲ್ಲ, ನಿಜವಾಗಿ ನೀವು ಸೋತರ ಕಡೆ, ನಿಮ್ಮ ಸಹಾಯ ಸೋತರ ಕಡೆಗೆ. ನಾವು ಸೋತರು, ಅವ್ರು ಗೆದ್ದರು. ದಿನ ಅವರು ಅಕ್ರಮಾಗೇ ಮಾಡ್ತಾರೆ. ನಾವೇನು ಮಾಡ್ತೋ ಅಕ್ರಮ ಹಿಡ್ಕೊಂಬ ನಿಮ್ಗೆ ಕೊಡ್ತೋಪ್ಪ. ಅಕ್ರಮ ನಾವು ಹಿಡ್ಕೊಂಬಂದು ನಿಮ್ಮ ಕೈಯಾಗ ಕೊಡ್ತು. ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ಇನ್ನಿಟ್ಟು ಸಿಗ್ತಾವೆ, ಇನ್ನಿಟ್ಟು ಹಿಡ್ಕೊಂಬಂದು ಕೊಡ್ತೀವಿ. ನೀವು ಹೆಂಗಾರು ಬಳಸ್ಬೋದಪ್ಪ. ಏನು ಶಿವ, ಅಕ್ರಮನ ಹಿಡ್ಕೊಂಬಂದು ನಿಮ್ಮ ಕೈಯಾಗ ಕೊಡ್ತು, ನೀವು ಹೆಂಗಾರು ಬಳಸ್ಯಾರ ಅಂತ ಹೇಳ್ತು. ಅಕ್ರಮ ನಡಿಬಾರ್ದು ಅಂತ ಹೇಳ್ತೀರಿ ನಮ್ಮ ಮುಂದಿನ ತಟ್ಟೆ. ಹಾಂ, ಅದರ್ಸೋದು ಪಾಪ. ಇನ್ನೂ ನಿಮಗೆ ಗೊತ್ತಿಲ್ಲ, ಎಲ್ಲರನ್ನ ಎಂತೆಂಥವ್ರನ್ನ ನನ್ನ ಜೊತೆಗೆ ತಿರುಗಾಡ್ತಾರ ಅವ್ರೆಲ್ಲರನ್ನ ಕೇಸ್ ಮಾಡಿ ಸಿಗಾಕೋದು. ಅವ್ರು ಏನೇನು ಹೊಲ ಮನೆ ಲಿಟಿಗೇಷನ್ ಇದ್ರೆ ಔಟ್ರನ್ನ ಎಳ್ಕೊಂಬರೋದು, ಬೇರೆ ರೀತಿಯಿಂದ ಅವ್ರಿಗೆ ಎದುರಿಸೋದು, ಎಲ್ಲ ಅವ್ರ ಹೊಲ ಇನ್ನೊಬ್ಬರ ಹೆಸರಲ್ಲೇ ಮಾಡಿಸೋದು ಡಾಕ್ಯುಮೆಂಟ್ನಾಗ. ಈ ಥರ ನಡೆದೈತೆ. ನಿಮ್ಗೆ ಗೊತ್ತಿಲ್ಲ ನಮ್ಮ ಕ್ಷೇತ್ರ. ಇವತ್ತೇನು ಹೇಳ್ತಾನೆ, ಜಿಲ್ಲಂತ ಕಾಂಗ್ರೆಸ್ ಕುಸಿದಾಗೈತಿ. ಜಿಲ್ಲಾ ಏನಾಗೈತೆ ಅಂದರೆ, ಈ ಮಂತ್ರಿ ಮಾತು ಸುಳ್ಳು ಮಂತ್ರಿ, ಇತ್ತು ಮಾತು ನಾವು ಕೇಳಬಾರ್ದು, ಇತ್ತು ಭಾಷಣ ಕೇಳಬಾರ್ದು ಅಂತೇಳಿ ಇವತ್ತು ಜಿಲ್ಲೆದಾಗ ಯಾರು ಕಾಂಗ್ರೆಸ್ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿ ಯಾರು ಬಂದಿಲ್ಲ. ನಿಮ್ಗೆ ಗೊತ್ತಿರಲಿ, ರೇವಣ್ಣ ಪಾಪ MP ಬಿಡತ್ತ. ಬಳ್ಳಾರಿ ಬೇಕಾದ್ರೆ KDP ಬಳ್ಳಾರಿಗೆ ಹೋಗ್ತಾನೆ, ರಾಯಚೂರಿಗೆ ಬೇಕಾದ್ರೆ ರಾಯಚೂರಿಗೆ ಹೋಗ್ತಾನೆ, ಕೊಪ್ಪಳಕ್ಕೆ ಬೇಕಾದ್ರೆ 3 ಜಿಲ್ಲೆಗೆ ಬೇಕಾಗ್ತದೆ. ಆತನ ಒಂದೇ ಜಿಲ್ಲೆ ಸೀಮಿತ ಅಂತ ಅಲ್ಲಿ MP ಇವತ್ತು. ಅವ್ರು ಇದ್ದಂಥ ಲೋಕಲ್ ಶಾಸಕರು ಈ ಸುಳ್ಳು ಮಾತು ಕೇಳೋದು ಬೇಡ, ಈ ಸುಳ್ಳು ಮಂತ್ರಿ ಮಾತು ಕೇಳಿ ಸಾಕಾಗೈತೆ ಅಂತೇಳಿ ಒಬ್ಬರನ್ನ ಬಂದರು. ಇವತ್ತು ಇಲ್ಲಿ ಈ ಕೊಪ್ಪಳದಲ್ಲಿ ರಾಜ್ಯದಲ್ಲೇ ಕುಸಿದೈತಿ, ಇಲ್ಲಿ ಕುಸಿದೈತಿ. ಇಂಥ ಮಂತ್ರಿ ಮಾತು ಕೇಳೋದಕ್ಕೆ ನಮ್ಮ ಪರಿಸ್ಥಿತಿ ಜಿಲ್ಲೆದಾಗ ಹಿಂಗೆ ಆಗೈತಿ. ಇನ್ನೂ ಭಾಳ ಇದಾವೆ ಅವ್ರ ಅವ್ಯವಹಾರಗಳು. ನಿಮ್ಗೆ ಕೇಳ್ತಾ ಇದ್ದೀನಿ ನೋಡ್ರಿ. ಇನ್ನೂ ಒಂದು ಕೂಡ ಇವತ್ತು ನಾನು ಹೇಳಲ್ಲ, ಮತ್ತೆ ಇವತ್ತು ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನನ್ನ ಅಟ್ರಾಸಿಟಿ ಕೇಸ್ನಾಗ ಹಾಕ್ಯಾರಂದ್ರೆ ವಿಚಾರ ಮಾಡಿಬಿಟ್ರಿ. ಯಾವ ಮಟ್ಟಿಗೆ ಅವ್ರದ್ದು ಗುಂಡೆಗಿರಿ ನಡೀತೈತೆ ಅಂತೇಳಿ. ಅಧಿಕಾರದ ದರ್ಬ ಯಾಗಿರ್ಬೋದು ಹೇಳ್ರಿ, ನೀವೇ ಹೇಳ್ರಿ. ಈಗ ಅಧಿಕಾರದ ದರ್ಬ ಯಾಗಿರ್ಬೋದು ನೋಡ್ರಿ, ನೀನೇ ನೋಡಿದ್ರು ನೀನು ಹೆಸರು ನೋಡಿದ್ರೆ ಗೊತ್ತಾಗ್ತಲ್ಲ. ಹಾಂ, ಮತ್ತೆ ದುರುಪಯೋಗ ಮಾಡ್ಕೊಂತ. ಹಾಂ, ಇಷ್ಟು ದುರುಪಯೋಗ. ಒಬ್ಬ ಮಂತ್ರಿ, ಒಬ್ಬ ಮಾಜಿ MLA ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಂದ್ರೆ ಎಷ್ಟು ಇಟ್ಲಾರ ಆಡಾಡ್ತಿರ್ಬೋದು, ಎಷ್ಟು ಗುಂಡೆಗಿರಿ ಮಾಡ್ತಿರ್ಬೋದು. ನೀವು ವಿಚಾರ ಮಾಡ್ರಿ. ಒಬ್ಬ ಮಂತ್ರಿ, ಹಾಂ, ಒಬ್ಬ ಶಾಸಕ ಏನು ಅನುದಾನ ತಂದೆ ಅಂತ ಹೇಳ್ತಾನೆ. ಎಲ್ಲದಕ್ಕೂ ನಾನು ಅನುದಾನ ತಂದಿನಿ ಅಂತ, ನಾವು ಏನು ಅನುದಾನ ತಂದು ಹೋಗ್ಬೋದು. ಸೌಜನ್ಯ ಕೂಡ ಮರ್ತು ಬಿಟ್ಟಾನೆ. ಎಲ್ಲರಿಗೂ ಸುಳ್ಳು 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 ಸುಳ್ಳು, ಬೆಳಗಿಲ್ಲದಿಲ್ಲ ಸಾಯಂಕಾಲ ಸುಳ್ಳು, 1000 ಸುಳ್ಳು ಹೇಳ್ತಾನೆ, 1000 ಬೇಕಾದ್ರೆ ಸುಳ್ಳು ಹೇಳ್ತಾನೆ. ನಿನಗೆ ಗೊತ್ತದೆ. ಹಾಂ, ಒಂದಲ್ಲ ಸುಳ್ಳು. ಇದು ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನೇ. ನಾನು ಅಧಿಕಾರದಾಗಿದ್ದೆ, ನಾನು ಈ ಕೆಲಸ ಮಾಡಿಲ್ಲ. ಹಾಂ, ಎಷ್ಟು ತ್ರಾಸ ಆಗ್ತೈತಿ ಎಲ್ಲ. ನಮ್ಮ ಅಟ್ರಾಸಿಟಿ ಕೇಸ್ ಆದ್ರೆ ತಿರುಗಾಡೋದೇನು, ಬದುಕೇನು, ಭಾಳ 100 ಮಂದಿ ಆಗಿವತ್ತು ಈ ಕೇಸ್ನಾಗ. 4-5 ಊರಿನ ಅಟ್ರಾಸಿಟಿ ಕೇಸ ಕೊಟ್ಟು ನಿಮಗೆ. ಹಾಂ,
ಅಂದ್ರೆ ಪರಿಸ್ಥಿತಿ ಈ ರೀತಿ ಆಡಳಿತ ಮಾಡ್ತಾರಂದ್ರೆ, ಇಷ್ಟು ಭಯ ಪಡಿಸೋಂಥ ಕೆಲಸ ಮಾಡ್ತಾರಂದ್ರೆ, ಇನ್ನು ಯಾವ ರೀತಿ ಕಣ್ಣು ಕಾಣಲಾರ್ದು ಮಾಡ್ತಿರ್ಬೋದು ಆ ಮನುಷ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಂ, ದುರ್ಬಳಕೆ ನಮ್ಮ ಮ್ಯಾಗ ಮಾಡ್ತಾರೆ, ಶಾಸಕರ ಮ್ಯಾಗ, ಶಾಸಕರು ಕಾರ್ಯಕರ್ತರ ಮ್ಯಾಗ, ಶಾಸಕರ ಅಭಿಮಾನಿಗಳ ಮ್ಯಾಗ ಮಾಡ್ತಾರೆ. ಯಾರ ಮ್ಯಾಗ ಮಾಡೋಕ್ಕಾಗ್ತದೆ ಒಬ್ಬ ಮಂತ್ರಿಯಾಗಿ? ಇಲ್ಲ, ನಾ ತರ್ತೀನಿ ನೆಕ್ಸ್ಟ್ ಪ್ರೆಸ್ ಮೀಟ್. ಇವಾಗ ಒಂದು 6 ತಂದೀನಿ, ನೆಕ್ಸ್ಟ್ ಹೋಸ್ ಎಲ್ಲ ಸ್ಟೇಷನ್ನಾಗ 3 ಸ್ಟೇಷನ್ ಬರ್ತಾವೆ ನನಗೆ. ಕನಕಗಿರಿ, ಕಾಟಿಗೆ, ಗಂಗೋತ್ರಿ ಗ್ರಾಮಾಂತರ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 32 ಗ್ರಾಮ ಪಂಚಾಯತಿಲಿ ಎಷ್ಟು ಅಟ್ರಾಸಿಟಿ ಆಗ್ಯಾವ, ಎಷ್ಟಿಲ್ಲ ಅಂತ ಎಲ್ಲ ಬೂತ್ ವೈಸ್ ತಗೊಂಡು ಬಂದು ಕೊಡ್ತೀನಿ. ನೆಕ್ಸ್ಟ್ ಪ್ರೆಸ್ ಮೀಟಿಗೆ ಎಷ್ಟು ಕೇಸ್ ಮಾಡ್ಸೋಣ ಈ ಪುಣ್ಯಾತ್ಮ ಅಂತ ಲಿಸ್ಟ್ ತಂದು ಕೊಡ್ತೀವಿ. ಒಂದೇ ದಿನದಲ್ಲ ಇದು. ನೆಕ್ಸ್ಟ್ ಅದೇ ಕೆಲಸ ಮಾಡ್ತೀನಿ. ಇಲ್ಲ, ಇವತ್ತು ನಾನು ಇಲ್ಲಿದ್ದೆ ಒಂದು 6 ತಗೊಂಡಿನಿ ಅಷ್ಟೇ. 260 ಬೂತ್ನಲ್ಲಿ ಎಷ್ಟು ಕೇಸ್ ಆಗಿ ಅಂತ ಸಿದ್ದಾಪುರ ಅಟ್ರಾಸಿಟಿ ಮಾಡಿದ್ದು 3 ಮೈ ನಮ್ಮ ಮುಸಲ್ಮಾನರಿದ್ರು ಅವ್ರಿಗೆ ಅಟ್ರಾಸಿಟಿ ಮಾಡಿಸ್ಬಿಡ್ತಾ. ಹಾಂ, ಇನ್ನು ಭಾಳ ಆಗಿ ಅಟ್ರಾಸಿಟಿ ಕೇಸ್ ತರ್ತೀನಿ ನಿಮಗೆ. ಮಾತನಿಗಿನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ. ಅಡ್ಡ ಮಾತೇ ಇಲ್ಲಿದ್ರೆ ಅಲ್ರಿ, ಕಾನೂನು ಚೌಕಟ್ಟ ತಪ್ಪು ಮಾಡಿದೆ ಮಾಡಲಿ, ನ್ಯಾಯ ಕಾನೂನಿಗೆ ನಾವು ತಲೆ ಬಗ್ತೀವಿ. ತಪ್ಪು ಮಾಡಿದೆ ಮಾಡಬೇಕು. ಸುಮ್ಮನೆ ಹೋರಾಟ ಮಾಡಿದ್ರೆ ಅಟ್ರಾಸಿಟಾ? ಬೋಗಸ್ ಅಲ್ರಿ, ಅವ್ರಿಗೆ ಹೊಡೆದದ್ದಲ್ಲ ಬಡ್ದದ್ದಲ್ಲ. ಎಲ್ಲೇನ ಇಷ್ಟು ಕೇಸ್ನಾಗ ಎಲ್ಲಾನ ಒಂದು ಅಡ್ಮಿಟ್ ಆಗಿದ್ದ ಕೇಸ್ ಐತೆ ನೋಡು. ಯಾರು ದವಾಖಾನೆಗೆ ಹೋಗಿರ್ಬೇಕು, ಯಾರೋ ತಲೆ ಹೊಡೆದಿರ್ಬೇಕು. ಬೇಕಲ್ಲ ಕಾರಣ ಕೇಸ್ ಮಾಡಬಾರ್ದು ಕಾನೂನು ಚೌಕಟ್ಟಿನಾಗ ಅಂತ ನಮ್ಮ ಅಭಿಪ್ರಾಯ ಇಲ್ಲ. ಕಾನೂನು ಚೌಕಟ್ಟಿನ ತಪ್ಪು ಮಾಡಿದ್ರೆ ತಪ್ಪೇ ಇರಲಿ, ಆದ್ರೆ ಇಷ್ಟು ಬೋಗಸ್ ಕೇಸ್ ಮಾಡಿದೈತೆ. ಈ ಕೇಸ್ನಿಗೆ ಯಾರನ್ನ ಆಸ್ಪತ್ರೆಗೆ ಬಿದ್ದಾರ ನೋಡ್ರಿ, ಯಾರಿಗೆ ನೆತ್ರಗಾಯ ಆಗ್ಯವನ ನೋಡ್ರಿ. ಹಾಂ, ಅಲ್ಲಲ್ಲ, ಮತ್ತು ಅವ್ರು ಮಾಡಿ ಗುರು ಅದ್ರಸೋದು ಹೆಂಗ? ಅದ್ರಸೋದು ಹೆಂಗ? ಪಾಪ ನಮ್ಮ ಫಾರ್ವರ್ಡ್ ಜನ ಏನು ಮಾಡ್ತಾರೆ, ಯಾಪ ಅವರೆಲ್ಲ ರೈತರು, ಪ್ರಾಮಾಣಿಕ ರೈತರು. ಯಾಕಪ್ಪ ಈ ಮಂದಿ ತಂಟಂತ ಅದ್ರಸೋದು ಇದು ಕೇಸ್. ಇದು ಎದುರ್ಸೋ ಕೆಲಸ. ಈಗ ಅವರು ಹೊಲ ಮನೆಗಳು ಇರ್ತದೆ, ದಿನ ಕೋಟಿಗೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಿ ತಿರ್ಗಾಡಬೇಕು? ಇದು ನನಗಲ್ಲ, ಇರಂತ ಜನರಲ್ ಮಂದಿ ನನ್ನ ಜೊತೆಗಿರಂತರಿಗೆ ಬೆದರ್ಸಂತ ಕೆಲಸ ಇದು. ಮಾಡಲೇಬೇಕು. ಅವ್ರಿಗೆ ಒತ್ತಿ ಬಿದ್ದು ಬಿಟ್ರಲ್ರಿ ಅಧಿಕಾರಿಗಳು. ಯಾವ ನಿಚ್ಚಳ ನಿರ್ಧಾರ ತಗೊಂತಂದ್ರೆ ಹೇಳು? ಯಾವ CBI ತಗೊಂತಾನ, PSI ತಗೊಂತಾನ, ಏನು SP ತಗೊಂತಾನ? ಯಾರು ತಗೊಂತಾರೆ ನಿಚ್ಚಳ ನಿರ್ಧಾರ ಹೇಳ್ರಿ? ಇವತ್ತಿನ ಕಾಲ ಅಧಿಕಾರಿಗಳು ತಗೊಂತ ಇದ್ದಾರ? ಕಾನೂನು ಚೌಕಟ್ಟಿನ ಸಂವಿಧಾನಬದ್ಧವಾಗಿ ಒಂದು FIR ಮಾಡ್ಯಾರ? ಸಂವಿಧಾನಬದ್ಧವಾಗಿ ಇವತ್ತೆಲ್ಲ ಅಕ್ರಮವಾಗಿ ನಡೆಯೋ ಬಂದ್ ಮಾಡ್ಯಾರ? ಇಲ್ಲಲ್ಲ, ಗುಲಾಮರಾಗ್ಬಿಟ್ರೆ ಅಧಿಕಾರಿಗಳು. ಇಲ್ಲಿ ಆ ಅಧಿಕಾರಿಗಳು ಗುಲಾಮರಾದ ಇವತ್ತು ಅಕ್ರಮವಾಗಿ ಜಿಲ್ಲೆದಲ್ಲಿ ಕೊಲೆ, ಸುಲಿಗೆ, ಉಸುಗು, ಮಣ್ಣು, ಇಸ್ಪೋಟು, ಓಶಿ ನಡೆಯೋದು. ಇವಾಗ ನೋಡ್ರಿ, ನೀವು ಲೆಕ್ಕ ಹಾಕ್ರಿ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಯಾವ ಜಿಲ್ಲೆಗೆ ಇಷ್ಟು ಅಕ್ರಮ ಆಗುತ್ತೆ ಅಂತ ನೀವು ಅನ್ಸರ್ವೆ. ನೀವು ಬುದ್ಧಿವಂತರ ಇದೆಲ್ಲ. ಕೊಲೆ ಆಗಿದ್ದು ಈ ಜಿಲ್ಲೆದಲ್ಲಿ ಹೆಚ್ಚಿಗೆ, ಅಕ್ರಮ ನಡೆದು ಈ ಜಿಲ್ಲೆದಲ್ಲಿ ಹೆಚ್ಚಿಗೆ, ಗಾಂಧಿ ಮಾರದ ಹೆಚ್ಚಿಗೆ. ಈ ಜಿಲ್ಲೆದಾಗ ನಡೆದಂಥ ಅವ್ಯವಹಾರ ಅಕ್ರಮ 4 ಜಿಲ್ಲೆದಲ್ಲಿ, ನಾನು ಇಡೀ ರಾಜ್ಯದ ಬಗ್ಗೆ ಹೇಳ್ತಿಲ್ಲ, ಸುತ್ತಮುತ್ತ 4 ಜಿಲ್ಲೆದಲ್ಲಿ ಬಗ್ಗೆ ಕೂಡ ಈ ಜಿಲ್ಲೆದಲ್ಲಿ ಯಾಕೆ ನಡೀತೈತಿ? ಇಲ್ಲಿ ಅಧಿಕಾರ ಕುಸಿತಾಗೈತಿ, ಮಂತ್ರಿ ಸಪೋರ್ಟ್ ಎಲ್ಲರಿಗೂ ಜನ. ಹಂಗಾಗಿ ಇವತ್ತು ಅಧಿಕಾರಿಗಳು ಎದಕ್ರಿ? ಕಾನೂನು ಚೌಕಟ್ಟು, ಕಾನೂನು ಕೈಗೆತ್ತಿನ ಕೆಲಸ ಮಾಡಬೇಕಾ? ಏನು ಅಕ್ರಮವಾಗಿ ಅವರೇ ನಡೆಸ್ಬೇಕಾ? ನೀವೇ ಹೇಳ್ರಿ. ಅಕ್ರಮವಾಗಿ ನಡೆಸ್ತಾರೆ. ಇವಾಗ ನೀವು ಯಾವ ಮಾಡಿದ್ರೆ ಒಳಗೆ ಹಾಕಿದ್ರೆ ಅಕ್ರಮ ಹೆಂಗೆ ನಡೀತಾವ? ಕೊಲೆ ನಡೀತಂತ ಸೂಚನೆ ಬರ್ತಾರೆ ಕೂಡ ಅವ್ರನ್ನ ಕಣ್ಣಿಲ್ಲಿ ನೋಡ್ತಾರ. ಕೊಲೆ ಆದ್ಮೇಲೆ ಅವ್ರು ಏನಂತ ಓದ್ತಾರೆ ಇವತ್ತು ಅಧಿಕಾರಿಗಳು. ಇವತ್ತು ಈ ಜಿಲ್ಲೆದಲ್ಲಿ ಗೊರ್ತಿದ್ರು ಕೂಡ ಮೌನವಾಗಿರ್ತಾರ. ಗಾಂಧಿ ತಂಬಾಕು ಮಾರ್ತಾರಂತ ಗೊರ್ತಿದ್ರು ಕೂಡ ಯಾರೋ ಫೋನ್ ಮಾಡ್ತಾರೆ, ನಾವು ಬರ್ತಾಯಿದ್ದೀವಪ್ಪ ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಹೋಗ್ರಿ? ಬಾರ್ನೇ ಕೇಳು, ಗಾಂಧಿ ಸಿಗ್ತೈತಿ. ಇವತ್ತು ನೋಡ್ರಿ, ಇವತ್ತು ಸರಾಯ ಸಿಂಧಿ ಪ್ರತಿ ಅಂಗಡಿ, ಚಾಪಡಿ ಮಾರೋನ ಅಂಗಡಿಯಾಗ ಕೂಡ, ಪ್ರತಿ ಹಳ್ಳಿಯಲ್ಲಿ ಕೂಡ 7-8 ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ. ಪರಿಸ್ಥಿತಿ ನಮ್ಮ ಹಳ್ಳಿಯಲ್ಲಿ ಹಾಗಾಗೈತಿ. ಇವಾಗ 16 ಹಳ್ಳಿ ಕೂಡ ಊರಲ್ಲೇ ಬಂದ್ ಕರೆ ಕೊಟ್ಟು ಬಾಯ್ಕಟ್ ಮಾಡಿ, ನಮ್ಮ ಊರಾಗ ಸಿಂಧಿ ಬೇಡ, ಎಂಡ ಬೇಡ, ಸರಾಯ ಬೇಡ, ಓಶಿ ಬೇಡ, ಇಸ್ಪಟ್ ಬೇಡ ಅಂತ ಉಳೆನೂರು, ಬೆನ್ನೂರು, ಮುಷ್ಟೂರು ಅವೆಲ್ಲ ಒಂದು ಪ್ರಾಮಾಣಿಕವಾಗಿ ಇವತ್ತು ಬಂದ್ ಮಾಡೋಂಥ ಕೆಲಸ ಮಾಡ್ಯಾರ. ಇವೆಲ್ಲ ಯಾರು ಹೇಳ್ರಿ? ಅಧಿಕಾರ ಮಾಡೋಂಥ ಮಂತ್ರಿ, ಜನಪ್ರತಿನಿಧಿ ಏನು ಮಾಡಬೇಕು? ಕಾನೂನು ಚೌಕಟ್ಟಿನಾಗ ಕಾನೂನು ಏನು ಹೇಳ್ತಾ ಅದು ಕೆಲಸ ಅಲ್ಲ, ತಂದೇ ಒಂದು ಕಾನೂನು ಮಾಡ್ಕೊಂಡು ಇವತ್ತು ಕ್ಷೇತ್ರನ ಮೆತ್ತು ಮಾಡೋಂಥ ಕೆಲಸ ಮಾಡ್ತಾನೆ. ಹಾಂ, ಇದು ಅಕ್ರಮವಾಗಿ ನಡೆಯೋದು. ನಾವು ನಿಂದ್ರಿಸೋದ? ಅಧಿಕಾರಿಗಳು ನಿಂದ್ರಿಸೋದು? ಹೇಳ್ರಿ, ಯಾರು ನಿಂದ್ರಿಸ್ಬೇಕ್ರಿ? ಹಾಂ, ಯಾರು ನಿಂದ್ರಿಸ್ಬೇಕ್ರಿ? ನೀವೇ ಹೇಳ್ರಿ. ಸರ್ಕಾರ ಮಂತ್ರಿ, ಸರ್ಕಾರ ಅಧಿಕಾರಿಗಳನ್ನ ನಿಂದ್ರಿಸ್ಬೇಕಾ? ನಾವು ನೀವು ಹೋಗಿ ನಿಂದ್ರಿಸಕತ್ತ ಅಕ್ರಮ ನಡೆಯೋದು? ಹಾಂ, ನಮ್ಮ